ಹಲೋ ಮನಗಳೇ, ಇದು ನಿಮ್ಮ ಮನದನಿ. ಮನದನಿಗೆ ಈಗೊಂದು ಪುಟ್ಟ ಕತೆ ನೆನಪು ಬರ್ತಿದೆ. ಏನಂದ್ರೆ, ಒಂದ್ ಕಾಡಲ್ಲಿ ವಯಸ್ಸಾದ ಬೆಕ್ಕು ತನಗ್ ಬೇಟೆ ಆಡಕ್ ಆಗದೆ ಇದ್ದಿದ್ರಿಂದ ಸನ್ಯಾಸಿ ವೇಷ ಹಾಕೊಂಡು ನಾನು ಇನ್ಮೇಲೆ ಬೇಟೆ ಆಡಲ್ಲ, ಅಹಿಂಸೆನೆ ನನ್ನ ತತ್ವ ಅಂತಂತೆ. ಅದರ ಚಲನವಲನಗಳನ್ನ ನೋಡಿದ ಪಕ್ಷಿಗಳು ಅದನ್ನ ನಂಬಿ ಪ್ರತಿದಿನ ಪ್ರವಚನಕ್ಕೆ ಹೋಗ್ತಿದ್ದಂತೆ. ಆದ್ರೆ ಪ್ರತಿದಿನ ಒಂದೊಂದು ಪಕ್ಷಿಗಳು ಕಾಣೆ ಆಗ್ತಿತ್ತಂತೆ. ಇದನ್ನು ಗಮನಿಸಿದ ವಯಸ್ಸಾದ ಪಕ್ಷಿ ಗಮನ ಹರಿಸಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗಿದ್ದೇ, ಈ ಸನ್ಯಾಸಿ ಬೆಕ್ಕೆ ಪ್ರತಿದಿನ ಒಂದೊಂದು ಪಕ್ಷಿನ ಗುಳುಮ್ಮನಿಸ್ತಿತ್ತು ಅಂತ. ಹೌದು, ಎಷ್ಟೋ ಸಲ ರಕ್ಷಕನ ವೇಷದಲ್ಲಿರುವವರೇ ಭಕ್ಷಕರಾಗಿರ್ತಾರೆ. ಎಷ್ಟೋ ಸಲ ರೂಪ ಮತ್ತು ಹೆಸರುಗಳೇ ಬೇರೆ ಆಗಿರ್ತವೆ, ಅದರ ಹಿಂದಿನ ಉದ್ದೇಶಗಳೇ ಬೇರೆ ಆಗಿರ್ತವೆ. ಅದೇ ರೀತಿ ಮೊನ್ನೆ ನಡೆದ ರಾಜಕಾರಣದಲ್ಲೂ ಹೆಸರು ಬೇರೆ ಇದ್ದು ಅದರ ಹಿಂದಿನ ಉದ್ದೇಶವೇ ಬೇರೆ ಆಗಿತ್ತು. ಮನದನಿ ಎದರ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಊಹಿಸ್ತಿದ್ರು, ಅದು ಸರಿಯಾಗೇ ಇದೆ. ಮಹಿಳಾ ಮೀಸಲಾತಿ ಬಿಲ್ 2026. ಮಹಿಳೆಯರ ವಿಚಾರದಲ್ಲಿ ನನ್ನ ದೇಶ ಭಾರತಕ್ಕೆ ಬಂದ್ರೆ, ಸ್ವತಂತ್ರ ಸಿಕ್ಕಾಗಲೇ ಮತದಾನ ಹಾಕುವ ಹಕ್ಕನ್ನ ಮಹಿಳೆಯರಿಗೂ ನೀಡಿದ ದೇಶ ನನ್ನದು. ಒಂದೆಡೆ ಪ್ರಧಾನಮಂತ್ರಿಯಾಗಿಯೂ ಇಂದಿನ ರಾಷ್ಟ್ರಪತಿ ಮುರ್ಮುವರೆಗೂ ಎಲ್ಲ ಕಡೆ ಅಧಿಕಾರ ಕೊಟ್ಟಂತಹ ದೇಶ ನನ್ನದು. ಅದೇ ದೇಶದಲ್ಲಿ ಇನ್ನೊಂದು ಕಡೆ ಮಣಿಪುರದಂತಹ ಭಯಾನಕ ಕೃತ್ಯಗಳು, ಪ್ರತಿದಿನಕ್ಕೂ NCRB ಪ್ರಕಾರ 86ರಿಂದ 87 ಅತ್ಯಾಚಾರಗಳು ಆಗುತ್ತಿರುವ ಹಾಗೂ ದಾಖಲಾಗದ ಹಲವಾರು ಹೆಣ್ಣಿನ ಕಣ್ಣೀರಿನ ನೆಲ ಇದೇ ನನ್ನ ಭಾರತ. ವರ್ತಮಾನದಲ್ಲಿ ಮಹಿಳಾ ಮೀಸಲಾತಿ ಬಿಲ್ 2026 ಏಪ್ರಿಲ್ 17ರಂದು ವಜಾಗೊಳ್ಳುತ್ತದೆ. ಬಿಲ್ ಅನ್ನ 298 ಮೆಂಬರ್ಗಳು ಒಪ್ಪಿಗೆ ಕೊಟ್ಟಿದ್ದು, 230 ಎಂಪಿಗಳು ಇದನ್ನ ವಿರೋಧಿಸುತ್ತಾರೆ. ನಮ್ಮ ಸಂವಿಧಾನದ 368ನೇ ಆರ್ಟಿಕಲ್ ಪ್ರಕಾರ 3/2 ಸದಸ್ಯರು ಒಪ್ಪಿಗೆ ಕೊಟ್ಟಾಗ ಮಾತ್ರ ಬಿಲ್ ಪಾಸ್ ಆಗುತ್ತೆ. ಹಾಗಾದರೆ ಈ ಮಹಿಳಾ ಮೀಸಲಾತಿಯ ಬಿಲ್ ಕ್ಯಾನ್ಸಲ್ ಆಗಿದ್ದು ಸರಿನಾ? ನಿಜಕ್ಕೂ ಇದು ಮಹಿಳಾ ಮೀಸಲಾತಿಯ ಬಿಲ್ಲ ಅಥವಾ ಆ ರೂಪದ ಹಿಂದಿನ ಬೇರೆ ಉದ್ದೇಶಗಳನ್ನ ಹೊತ್ತಂತಹ ಬೆಕ್ಕಿನ ಸನ್ಯಾಸಿನ? ನೋಡೋಣ. ಮಹಿಳಾ ಮೀಸಲಾತಿಯ ಇತಿಹಾಸದ ಕಿರು ನೋಟವನ್ನ ಪಟ್ಟಂತ ನೋಡೋದಾದ್ರೆ, 1992-93ರಲ್ಲಿ PV ನರಸಿಂಹಯ್ಯನವರು ಪ್ರಧಾನಿ ಆದಾಗ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ದೊರೆಯುತ್ತೆ. 1996ರಲ್ಲಿ ಮೊದಲ ಬಾರಿಗೆ ಮಹಿಳಾ ಮೀಸಲಾತಿಯ ಅಮೆಂಡ್ಮೆಂಟ್ ಅನ್ನ HD ದೇವೇಗೌಡರು ತರಲಿಕ್ಕೆ ಪ್ರಯತ್ನಿಸ್ತಾರೆ, ಆದ್ರೆ ವಿಫಲವಾಗುತ್ತೆ. ಇದೇ ರೀತಿ 1998, 99, 2002, 3, 2010, 2014, ಕೊನೆಯದಾಗಿ 2023 ಸತತವಾಗಿ 27 ವರ್ಷಗಳ ಕಾಲ ಬೇಕಾಯಿತು ಮಹಿಳಾ ಮೀಸಲಾತಿಯನ್ನ ಜಾರಿಗೆಗೊಳಿಸಲು. ಅದಕ್ಕಾಗಿ 27 ವರ್ಷಗಳ ಹೋರಾಟ. 2023ರಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆದರೂ ಇಲ್ಲಿಯವರೆಗೂ ನಾವು ಅದರ ಪ್ರಕಾರ ಇಂಪ್ಲಿಮೆಂಟ್ ಮಾಡಿಲ್ಲ. ಹಾಗಾದ್ರೆ 2026ರ ಮಹಿಳಾ ಮೀಸಲಾತಿ ಬಿಲ್ ಪುನರ್ ಕ್ಯಾನ್ಸಲ್ ಆಗಲಿಕ್ಕೆ ಕಾರಣಗಳೇನು? 2023ಕ್ಕೂ 26ಕ್ಕೂ ಬಿಲ್ನಲ್ಲಾದಂತಹ ವ್ಯತ್ಯಾಸಗಳೇನು? ಲೆಟ್ ಅಸ್ ಸೀ. 2023 ಡಿಸೆಂಬರ್ನಲ್ಲಿ ಪಾಸಾದ ನಾರಿ ಶಕ್ತಿ ವಂದನಾ ಅಧಿನಿಯಮದಲ್ಲಿ ಇರದ ಹೊಸ ಅಂಶಗಳನ್ನ 2026ರ ಮಹಿಳಾ ಮೀಸಲಾತಿ ಬಿಲ್ನಲ್ಲಿ ಸೇರಿಸಲಾಗಿದೆ. ಈ ಅಂಶಗಳೇನಾದರೂ ಈ ಬಿಲ್ ಕ್ಯಾನ್ಸಲ್ ಆಗಲಿಕ್ಕೆ ಕಾರಣನಾ? ಆ ಅಂಶಗಳಾದ್ರೂ ಅವುಗಳಿಂದ ಏನು ಅಪಾಯ ಅಥವಾ ಉಪಯೋಗ ಅನ್ನೋದನ್ನ ನೋಡೋಣ. ಇವುಗಳಲ್ಲಿ ಮೊದಲನೆಯದು, ಲೋಕಸಭೆಯ ಸದಸ್ಯರ ಸಂಖ್ಯೆಯನ್ನ 543 ಪ್ರಸ್ತುತ ಇರತಕ್ಕಂಥದ್ದು, ಅದನ್ನ 850ಕ್ಕೆ ಹೆಚ್ಚಿಸುವಂತಹ ಅಂಶ. ಈ 543ರಿಂದ 850ಕ್ಕೆ ಲೋಕಸಭಾ ಸದಸ್ಯರ ಸಂಖ್ಯೆಯನ್ನ ಏರಿಸಿದಾಗ 2023ರ ಮಹಿಳಾ ಮೀಸಲಾತಿ ಜಾರಿಗೆ ಬಂದಿದ್ರೆ 33% ಪ್ರಕಾರ 181 ಸೀಟ್ ಇರಬೇಕಾದಂತಹ ಮಹಿಳೆಯ ಸ್ಥಾನಗಳು 283ಕ್ಕೆ ಹೆಚ್ಚಳಗೊಳ್ಳುತ್ತವೆ. ಇದು ಮೇಲ್ಮಟ್ಟಕ್ಕೆ ಕಾಣೋದಾದ್ರೆ, ಇನ್ನೊಂದು ಕಡೆ ಈ ರೀತಿಯ 850ಕ್ಕೆ ನಾವು ಹೆಚ್ಚಿಸಿದಾಗ 33% ಮಹಿಳೆಯ ಸ್ಥಾನವನ್ನ ಕೊಟ್ಟಾಗ ಉಳಿಯುವ ಸಂಖ್ಯೆಗಳೇನಾಗಿರ್ತಿತ್ತು ಅಂದ್ರೆ 2023ರ ಪ್ರಕಾರ
362 ಸೀಟ್ಗಳು ಪುರುಷರಿಗೆ ಸಿಕ್ತಿತ್ತು. ಆದರೆ ಈಗಿನ 2026ರ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಒಪ್ಕೊಂಡ್ರೆ 362ರಿಂದ 567 ಸೀಟ್ಗಳು ಪುರುಷರಿಗೆ ಸಿಗ್ತವೆ. ಸಂವಿಧಾನದ ಆರ್ಟಿಕಲ್ 81 ನಮಗೆ ಲೋಕಸಭಾ ಸದಸ್ಯರ ಸಂಖ್ಯೆಯ ಬಗ್ಗೆ ತಿಳಿಸಿದ್ರೆ, ಆರ್ಟಿಕಲ್ 82 ಹೇಳುತ್ತೆ ಜನಗಣತಿಯ ಪ್ರಕಾರ ನಾವು ಸದಸ್ಯರ ಸಂಖ್ಯೆನ ಲೋಕಸಭೆಯಲ್ಲಿ ಹೆಚ್ಚಿಸಬಹುದು ಅಂತ. ಹಾಗೆ ಡಿಲಿಮಿಟೇಷನ್ ಆಕ್ಟ್ ಮೂಲಕ ನಾವು ಸದಸ್ಯರ ಸಂಖ್ಯೆನ ಲೋಕಸಭೆಯಲ್ಲಿ ಹೆಚ್ಚಿಸಬಹುದು ಅಂತ. ಈ ಎರಡು ಅಂಶಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಜನಗಣತಿ. 2023ರ ಮಹಿಳಾ ಮೀಸಲಾತಿ ಕಾಯ್ದೆ ಯಾವುದು ಪಾಸ್ ಆಗಿತ್ತಲ್ಲ, ಆ ಕಾಯ್ದೆ ಈಗೇನು ಜನಗಣತಿ ಪ್ರಸ್ತುತ ನಡೆಯುತ್ತಿದೆಯೋ ಅದರ ಫಲಿತಾಂಶ ಬಂದ ಮೇಲೆ ಅದನ್ನ ಒಪ್ಪಿಕೊಂಡು ಅದರ ಮೂಲಕ ಮಹಿಳಾ ಮೀಸಲಾತಿ ಕಾಯ್ದೆಯನ್ನ ಜಾರಿಗೆ ತರುವುದಾಗಿ ಹೇಳಿತ್ತು. ಆದರೆ ಏಪ್ರಿಲ್ 17ರ 2026ರ ಮಹಿಳಾ ಮೀಸಲಾತಿ ಕಾಯ್ದೆಯು 2011ರ ಜನಗಣತಿಯನ್ನ ಆಧಾರವಾಗಿಟ್ಟುಕೊಂಡೇ ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ಮತ್ತು 850 ಲೋಕಸಭಾ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಸುವಲ್ಲಿ ನಿರ್ಧಾರ ಕೈಗೊಂಡಿದೆ. ನಾವು 2011ರ ಸೆನ್ಸಸ್ ಅನ್ನ ಬಳಸಿ ಏನಾದರೂ ಈ ಲೋಕಸಭೆ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಿದರೆ 2011ರಲ್ಲಿ ಒಟ್ಟು ವೋಟರ್ಸ್ 72ರಿಂದ 75 ಕೋಟಿ ಇದ್ರೆ 2025ರಷ್ಟೊತ್ತಿಗೆ 96ರಿಂದ 99 ಕೋಟಿ ಆಗಿದೆ. 5 ಕೋಟಿ ಹೊಸ ಮತದಾರರು ಸೇರ್ಪಡೆಗೊಂಡಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ 2021ರಲ್ಲಿ ಬಂದಂತಹ ಕೋವಿಡ್ ಮಹಾಮಾರಿ, ಇಟ್ಸ್ ಅ ಪ್ಯಾಂಡಮಿಕ್. ಪೋಸ್ಟ್ ಕೋವಿಡ್ ನ ಒಂದು ಕಾಲದಲ್ಲಿ ಅನೇಕ ಬದಲಾವಣೆಗಳನ್ನ ನಾವು ಕಂಡಿದ್ದೇವೆ. 2026ರ ಹೊಸ ಕಾಯ್ದೆಗಳನ್ನ ನಾವೇನಾದರೂ 2011ರ ಜನಗಣತಿಯ ಆಧಾರದ ಮೇಲೆ ತಗೊಳ್ಳೋದಾದ್ರೆ 5 ವರ್ಷದ ಮಗುಗೆ 5 ತಿಂಗಳ ಬಟ್ಟೆನ ಹಾಕಕ್ಕೆ ಪ್ರಯತ್ನ ಪಟ್ರೆ ಹೇಗಿರುತ್ತೋ ಹಾಗಾಗುತ್ತೆ ನಮ್ಮ ಪರಿಸ್ಥಿತಿ. ಇನ್ನು ಮೊದಲನೇ ಹೇಳಿದಂತೆ 2011ರ ಜನಗಣತಿಯನ್ನೇ ಈ ಕಾಯ್ದೆ ಪ್ರಮುಖವಾಗಿ ಪರಿಗಣಿಸೋದ್ರಿಂದ ಡಿಲಿಮಿಟೇಷನ್ ಕೂಡ 2011ರ ಸೆನ್ಸಸ್ ಅನ್ನೇ ಆಧಾರವಾಗಿಟ್ಟುಕೊಂಡಿದೆ. ಡಿಲಿಮಿಟೇಷನ್ ಅಂದ್ರೇನು? ಕ್ಷೇತ್ರವಾರು ವಿಂಗಡಣೆ ಅಂತ ಕರಿಬಹುದು. ಅಂದರೆ ಜನಸಂಖ್ಯೆಯ ಆಧಾರದ ಮೇಲೆ ಎಲೆಕ್ಷನ್ ಬೌಂಡರಿಯನ್ನ ಹೆಚ್ಚಿಸೋದು ಅಥವಾ ಕಡಿಮೆಗೊಳಿಸೋದು. ಅಂದ್ರೆ ಜನಸಂಖ್ಯೆ ಹೆಚ್ಚಿದ್ರೆ ಅಲ್ಲಿ ಪ್ರತಿನಿಧಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಜನಸಂಖ್ಯೆ ಕಡಿಮೆ ಇದ್ರೆ ಅಲ್ಲಿ ಪ್ರತಿನಿಧಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅಂದ್ರೆ ಇಲ್ಲಿ ನಾವು ಅಧಿಕಾರದ ಅಸಮಾನತೆಯನ್ನ ಕಾಣಬಹುದು, ಅದು ಜನಸಂಖ್ಯೆಯ ಆಧಾರದ ಮೇಲೆ. ಅಂದರೆ ಅಸ್ಸಾಂ, ಗುಜರಾತ್, ಹರಿಯಾಣ, ಜಾರ್ಖಂಡ್, ದಿಲ್ಲಿ ಮುಂತಾದ ಉತ್ತರ ಪ್ರದೇಶ್, ಉತ್ತರ ಭಾರತದ ರಾಜ್ಯಗಳು ತಮ್ಮ ಸಂಖ್ಯೆಯ ಆಧಾರದ ಮೇಲೆ ಸೀಟ್ಗಳನ್ನ ಲೋಕಸಭೆಯಲ್ಲಿ ಹೆಚ್ಚಿಗೆ ಪಡಿತಾ ಹೋಗ್ತವೆ. ಅದೇ ರೀತಿ ದಕ್ಷಿಣ ಭಾರತದಲ್ಲಿನ ತಮಿಳುನಾಡು, ಕರ್ನಾಟಕ, ಕೇರಳ, ಒಡಿಶಾ ಮುಂತಾದ ದಕ್ಷಿಣದ ರಾಜ್ಯಗಳು ಇನ್ನಷ್ಟು ಪವರ್ ಅನ್ನ ಕಡಿಮೆಗೊಳಿಸ್ಕೊಳ್ತವೆ. ಈ ಮೂಲಕ ರಾಜಕೀಯ ಆಟದಲ್ಲಿ ಎಲ್ಲಾ ರಾಜ್ಯಗಳಿಗೆ ದೊರೆಯಬೇಕಾದಂತಹ ಸಮಾನ ಪವರ್ ಒಂದು ಕಡೆ ಕ್ರೋಢೀಕೃತ ಆಗುತ್ತೆ, ಅಂದ್ರೆ ಉತ್ತರ ಭಾರತದಲ್ಲಿ. ಈ ಮೂಲಕ ಉತ್ತರ ಭಾರತದನ್ನ ಗೆದ್ದಂತವರು ಇಡೀ ಭಾರತವನ್ನೇ ಆಳುವಲ್ಲಿ ಸಶಕ್ತರಾಗ್ತಾರೆ. ಇದೊಂಥರ ಪವರ್ ಪೊಲಿಟಿಕ್ಸ್. ಇದರಿಂದ ದಕ್ಷಿಣ ಭಾರತದ ರಾಜ್ಯಗಳು ಇನ್ನಷ್ಟು ಮೂಲೆ ಗುಂಪಾಗಿ ತಮಗಿರುವ ಪವರ್ ಅನ್ನ ಕಳೆದುಕೊಳ್ಳುವುದು ಖಂಡಿತ. 2011ರ ಜನಗಣತಿಯ ಪ್ರಕಾರ ಡಿಲಿಮಿಟೇಷನ್ ಅನ್ನ ಮಾಡಿ ಒಂದು ವೇಳೆ ಉತ್ತರ ಭಾರತದಲ್ಲಿ ಹೆಚ್ಚಿನ ಪ್ರತಿನಿಧಿಗಳು, ದಕ್ಷಿಣ ಭಾರತದಲ್ಲಿ ಕಡಿಮೆಯ ಪ್ರತಿನಿಧಿಗಳು ಉಂಟಾದಲ್ಲಿ ಕಮಿಷನ್ ತೆಗೆದುಕೊಂಡ ತೀರ್ಮಾನವನ್ನ ನ್ಯಾಯಾಲಯವು ಕೂಡ ಪ್ರಶ್ನಿಸಲು ಸಾಧ್ಯವಿಲ್ಲ. ಇದು ಸಂವಿಧಾನದ ಪ್ರಕಾರ. ಸನ್ಯಾಸಿ ಬೆಕ್ಕಿನ ರೂಪದ ಹಿಂದಿನ ಉದ್ದೇಶ ನಿಮ್ಗೆ ಕಾಣುತ್ತೆ. ಇನ್ನೊಂದು ಕಡೆ ಏಪ್ರಿಲ್ 16ರಿಂದ 3 ದಿನಗಳ ವಿಶೇಷ ಅಧಿವೇಶನವನ್ನ ಸರ್ಕಾರ ಕರೆಯಿತು. ಮಣಿಪುರ ಹೊತ್ತಿ ಉರಿದಾಗ ಇಲ್ಲದ ವಿಶೇಷ ಅಧಿವೇಶನ, ಪಹಲ್ಗಾಮ್ ಅಟ್ಯಾಕ್ ಆದಾಗ ಇಲ್ಲದ ವಿಶೇಷ ಅಧಿವೇಶನ. ಆದರೆ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಚುನಾವಣೆಯ ಒಂದು ಸಂದರ್ಭದಲ್ಲಿ ವಿಶೇಷ ಅಧಿವೇಶನವನ್ನ ಕರೆಯಲಾಗುತ್ತೆ. ಒಂದು ಕಡೆ ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೇಷನ್ ಪಾಲಿಸಿಯ ಪ್ರಕಾರ ಇಂತಹ ಪಾಲಿಸಿಗಳನ್ನ ಜಾರಿಗೆ ತರುವ ಮೊದಲು 30 ದಿನಗಳ ಮುಂಚೆ ಜನರೆದುರು ಆ ಡ್ರಾಫ್ಟ್ ಅನ್ನ ಇಟ್ಟು ಅವರ ಅಭಿಪ್ರಾಯ ತಿಳಿದುಕೊಳ್ಳುವುದು ಸರ್ಕಾರದ ಕರ್ತವ್ಯ. ಇನ್ನೊಂದು,
ಈ ದೊಡ್ಡ ಐರನಿ ನೋಡೋದಾದ್ರೆ ಮಹಿಳೆಯ ಸಶಕ್ತಿಯ ಹೆಸರಲ್ಲಿ ಕಾನೂನನ್ನ ತರಲಿದ್ದೀರಿ. ಮಹಿಳೆಯರಿಗೆ ಸೂಚನೆಯೇ ನೀಡದೆ, ಮಹಿಳೆಯರೊಂದಿಗೆ ಇದನ್ನು ಚರ್ಚೆಯೇ ಮಾಡದೆ, ಅಂತೂ ಕೊನೆಗೂ ನಿಮ್ಮ ಅಧಿಕಾರದ ದಾಹಕ್ಕೆ 27 ವರ್ಷಗಳ ನಂತರ ಇನ್ನೇನು ಕೈ ಸೇರಲಿದ್ದ ಮಹಿಳಾ ಮೀಸಲಾತಿ ಕಾಯ್ದೆ ವಜಾಗೊಳ್ಳದೆ. ಈ ವಿಡಿಯೋ ಮೂಲಕ ಮಹಿಳಾ ಮೀಸಲಾತಿಯ ಬಗ್ಗೆ, ಪ್ರಸ್ತುತ ರಾಜಕೀಯದ ಬಗ್ಗೆ ಹೇಳಬೇಕಿತ್ತು. ನಿಮ್ಮ ಮನದನಿ ಹೇಳಾಗಿದೆ. ಕೊನೆಯದಾಗಿ ಹೇಳೋದಿಷ್ಟೇ, ನಮ್ಮ ಸ್ವಾತಂತ್ರ್ಯಕ್ಕಾಗಿ, ನಮ್ಮ ಹಕ್ಕಿಗಾಗಿ ನಾವು ಹೋರಾಡ್ತೇವೆ. ಅಂಬೇಡ್ಕರ್ನ ದಾರಿಯಲ್ಲಿ, ಗಾಂಧಿಯ ನಡೆಯಲ್ಲಿ ಹಾಗೂ ಸಂವಿಧಾನ ನನ್ನ ಕೈಯಲ್ಲಿ. ಅಷ್ಟೇ ಅಲ್ಲದೆ ಹೋರಾಟ ಮನುಷ್ಯನ ಗುಣ, ಹೋರಾಟ ಹೆಣ್ಣಿನ ಹುಟ್ಟುಗುಣ. ಧನ್ಯವಾದಗಳು. ಇದು ಮನದನಿ, ನಿಮ್ಮ ಪ್ರತಿಧ್ವನಿ.